ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಪೊಲೀಸ್ ಅವರು ಒಬ್ರಿಗೆ ಫೋನ್ ಮಾಡಿ ಸ್ಟೇಷನ್ಗೆ ಬಾಪ ಅಂತ ಹೇಳ್ತಾರೆ. ಸರಿ ಅಣ್ಣ ಬರ್ತೀವಿ. ಹಂಗೆ ಇನ್ನೊಬ್ರಿಗೆ ಫೋನ್ ಮಾಡ್ತಾರೆ, ಅವ್ರನ್ನೂ ಫೋನ್ ಮಾಡಿ ಸ್ಟೇಷನ್ ಕರೀತಾವ್ರೆ. ಏನಾಯ್ತು ಏನಕ್ಕೆ ಇವರು ಪೊಲೀಸ್ ಸ್ಟೇಷನ್ ಕರೀತಾರೆ? ಸರಿ ಇಬ್ರು ಹೋದ್ರು. ಇವರಿಬ್ರು ಅಣ್ಣ ತಮ್ಮಂದಿರು. ಪೊಲೀಸ್ ಅವ್ರು ಕೇಳ್ತಾರೆ, ಲೇ ನಿಮ್ಮಮ್ಮ ಇಲ್ಲ? ಹೌದು ಸರ್, ಅಮ್ಮ ಇಲ್ಲೆಲ್ಲ ಇರಬೇಕು ಸರ್. ಒಂದು ಫೋನ್ ಮಾಡಿ ಅಮ್ಮನಿಗೆ. ಸರ್ ಅಮ್ಮನ ಹತ್ರ ಫೋನ್ ಇಲ್ಲ. ಏನೋ ಫೋನ್ ಇಲ್ವಾ? ಇವಾಗ ಹುಟ್ಟೋ ಮಕ್ಕಳ ಕೈಯಲ್ಲೇ ಫೋನ್ ಇರುತ್ತೆ ಕಣೋ, ನಿಮ್ಮಮ್ಮನಿಗೆ ಒಂದು ಫೋನ್ ತಕೊಡಕ್ಕಾಗಿಲ್ಲ ನಿಮಗೆ ಅಂತೇಳಿ ಪೊಲೀಸ್ ಅವರು ಬೈತಾವ್ರೆ. ಮಗ ಕೇಳ್ತಾನೆ, ಸರ್ ಅಮ್ಮನಿಗೆ ಏನ್ ಸರ್ ಆಯ್ತು? ಲೇ ನಿಮ್ಮಮ್ಮ ಎಲ್ಲರೂ ಗೊತ್ತಾ? ಆಸಾಮಲ್ಲಿ ಅವ್ರಂತೆ. ಏನ್ ಸರ್ ಹೇಳ್ತಾ ಇದೀರಾ? ಹ್ಞೂ ಕಣೋ, ಅಲ್ಲಿ ಕಮಿಷನರ್ ಆಫೀಸ್ ಅವರು ನಮ್ಗೆ ಫೋನ್ ಮಾಡಿದ್ರು, ಅದಕ್ಕಾಗಿ ನಾವು ಅಡ್ರೆಸ್ ಎಲ್ಲ ಹುಡುಕೋ ಅಷ್ಟಲ್ಲಿ ನಿಮ್ಮಮ್ಮ ಅಂತ ಗೊತ್ತಾಯ್ತು. ಒಂದು ಕೆಲಸ ಮಾಡ್ರಿ, ನಿಮ್ಗೆ 2 ದಿನ ಟೈಮ್ ಕೊಡ್ತೀನಿ, ಬೇಗ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಕರ್ಕೊಂಬನ್ರಪ್ಪ ಅಂತೇಳಿ ಆಸಾಮ್ ಅವ್ರದ್ದೊಬ್ರದ್ದು ಫೋನ್ ನಂಬರ್ ಕೊಟ್ಟು ಅಣ್ಣ ತಮ್ಮನ್ನ ಕಳಿಸ್ತಾರೆ. ಇವರು ಸೀದಾ ಮನೆಗೆ ಬಂದ್ರು. ಮನೇಲೆಲ್ಲರೂ ಮಾತಾಡ್ತಾರೆ, ಯಾರು ಹೋಗೋದಂತ ಡಿಸೈಡ್ ಮಾಡ್ತಾವ್ರೆ. ಆಕ್ಚುಲಿ ಇವರು 5 ಜನ ಮಕ್ಕಳು, 3 ಗಂಡು 2 ಹೆಣ್ಣು. ಯಾರು ಡಿಸೈಡ್ ಮಾಡ್ಬಿಟ್ಟು ಅವ್ರ ಕೈದಿರೋ ಕಾಸೆಲ್ಲ ದೊಡ್ಡವನ್ ಕೈಲಿ ಚಿಕ್ಕವನ್ ಕೈಲಿ ಕೊಟ್ಟು ಕಳಿಸ್ತಾರೆ, ಹೋಗಿ ಬೇಗ ಅಮ್ಮನ್ನ ಕರ್ಕೊಂಬರ್ರಿ ಅಂತ. ಸರಿ ಅಣ್ಣ ತಮ್ಮ ಇಬ್ರು ಅಮ್ಮನ ಹುಡ್ಕಕ್ ಹಂಗೆ ಟ್ರೈನ್ ನಲ್ಲಿ ಹೊರಟ್ರು. ಸೀದಾ ಹೋಗಿ ಆಸಾಮಲ್ಲಿ ಇಳಿದ್ರು. ಅಲ್ಲಿಂದ ಒಬ್ಬರಿಗೆ ಫೋನ್ ಮಾಡ್ತಾರೆ, ಸರ್ ಈ ತರ ನಾವು ಬಂದಿದೀವಿ ಸರ್. ಓಕೆನಪ್ಪ ನಾನು ಬರ್ತೀನಿ ರೀ ಅಂತ ಅವರು ಹೇಳ್ತಾರೆ. ಸರಿ ಅವರು ಮಾರನೇ ದಿವಸ ಬಂದ್ರು. ಅವ್ರನ್ನ ಸೀದಾ ಕರ್ಕೊಂಡು ಹೋಗ್ತಾರೆ. ನೋಡ್ರಿ ಅವ್ರ ಅಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲ. ಅಲ್ಲಿನ ಕಾನ್ಸ್ಟೇಬಲ್, ಯೋ ನಿಮ್ಮಮ್ಮನ್ನ ಆಶ್ರಮ ಕರ್ಕೊಂಡ್ರಲ್ಲ ಸರ್, ಏನ್ ಹೇಳ್ತಾ ಇರ ನೀವು? ಅವ್ರ ಮಕ್ಕಳು ಅಷ್ಟು ದೂರದಿಂದ ಬಂದವರೇ, ನೀವು ದಿಢೀರ್ ಅಂತ ಹೇಳಿದ್ರೆ ಹೆಂಗೆ? ಇದನ್ನ ನನಗೇನ್ ಸರ್ ಗೊತ್ತು? ಇನ್ಸ್ಪೆಕ್ಟರ್ ಹೇಳಿದ್ರು, ಹಂಗೆಲ್ಲ ನಾವು ಮಾಡ್ಬೇಕಾಗಿರೋದು. ಒಂದ್ ಕೆಲಸ ಮಾಡಿ ಸರ್, ಬೆಳಗ್ಗೆ ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರು ಬಂದ್ಮೇಲೆ ಏನಿದೆ ಮಾತಾಡ್ಕೊಳ್ಳಿ. ಓಕೆ ನಮ್ಮ ಅಂತೇಳಿ ಇವ್ರಿಗೊಂದು ರೂಮ್ ಮಾಡಿ ಕೊಡ್ತಾರೆ. ಅದು ಆಕ್ಚುಲಿ ಮಿಲಿಟರಿ ಕ್ವಾರ್ಟರ್ಸ್. ಇಲ್ಲೇ ಫ್ರೆಶ್ ಅಪ್ ಆಗ್ಬಿಟ್ಟು ಮಲ್ಕೊಟ್ರಪ್ಪ. ಬೆಳಗ್ಗೆ ಎದ್ದಿ ಹೋಗ್ಬಿಟ್ಟು ಅಮ್ಮನ್ ಕರ್ಕೊಂಡು ಹೋಗಿರಂತೆ. ಸರಿ ಅಣ್ಣ ತಮ್ಮ ಇಬ್ರು ಸ್ನಾನ ಮಾಡ್ಕೊಂಡ್ರು. ಅಣ್ಣ ಸ್ವಲ್ಪ ಎಣ್ಣೆ ಪಾರ್ಟಿ. ಅಲ್ಲಿ ಎಲ್ಲಾ ಬಾಕ್ಸ್ ಹುಡುಕ್ತಾರೆ. ಅಲ್ಲೊಂದು ಬಾಟ್ಲ್ ಇರುತ್ತೆ. ಬಾಟ್ಲ್ನ ಕುಡ್ಕೊಂಡು ಸ್ವಲ್ಪ ವಾಟರ್ ಕ್ಯಾನ್ ಹಾಕೊಂಡು ಸೀದಾ ಮಲ್ಕೊಂತಾರೆ. ನೈಟ್ ಎದೊಳ್ತಾರೆ, ಪೇಚಾಡ್ತಾರೆ. ಬೆಳಗ್ಗೆ ಆಯ್ತು, ತಿರ್ಗಾ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅದೇ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಹೋಗಿ ಕೇಳಿದ್ರೆ, ನಿಮ್ಮಮ್ಮನ್ನ ಹೋಮ್ ಕಳಿಸ್ಬಿಟ್ವಿ, ವೆಯ್ಟ್ ಮಾಡ್ತಾ ಇದೀವಿ, ಬಂದಿಲ್ಲ. ಓಕೆ ತಲೆ ಕೆಡ್ಸ್ಕೊಂಬಿಡಿ, ನಾನು ಫೋನ್ ಮಾಡ್ತೀರಿ ಅಂತ ಆ ಕಾನ್ಸ್ಟೇಬಲ್ ಕೈಲಿ ಒಂದು ಫೋನ್ ಮಾಡಿಸ್ತಾರೆ. ಬಟ್ ಫೋನು ನಾಟ್ ರೀಚಬಲ್ ಆಗಿರುತ್ತೆ. ಅವ್ರ ಫ್ರೆಂಡ್ ಹೇಳ್ತಾರೆ, ಓಕೆ ಸರ್ ಒಂದು ಲೆಟರ್ ಕೊಡಿ, ನಾವು ಅಮ್ಮನ್ನ ಹೋಮಿಂದನೇ ಕರ್ಕೊಂಡು ಹೋಗ್ತೀವಿ. ಓಕೆ ಅವರು ಒಂದು ಲೆಟರ್ ರೆಡಿ ಮಾಡಿ ಕೊಡ್ತಾರೆ. ಇವರು ಹೋಯ್ತಾರೆ ಬೋಟಲ್ಲಿ ಬಸ್ಸಲ್ಲಿ ಹಂಗೆ ಮಾಡಿ ಆಶ್ರಮ ಹತ್ರ ಹೋಗಿ ಸೇರಿದ್ರು. ಅಲ್ಲಿ ನೋಡಿದ್ರೆ ಮೇಡಮ್ ಅವರು ಆಕ್ಚುಲಿ ಆಚೆ ಹೋಗ್ತಿದ್ದಾರೆ. ಮೇಡಮ್ ಈ ತರ ಬೇಬಿ ಅನ್ನೋರೊಬ್ರು ಇದಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಪ್ಲೀಸ್ ಸ್ವಲ್ಪ ಪರ್ಮಿಷನ್ ಕೊಡ್ತೀರಾ? ಸರ್ ಇವತ್ತು ಸಂಡೇ, ಆಕ್ಚುಲಿ ಇಲ್ಲಿ ಬಾಯ್ಸ್ ನಾಟ್ ಅಲೌಡ್, ನೀವು ಬೆಳಗ್ಗೆ ಬನ್ನಿ ಅಂತೇಳಿ ಆ ಅಮ್ಮನು ಸೈಲೆಂಟ್ ಆಗಿ ಹೊಂಟೋಯ್ತಾರೆ. ಇವರು ಹೋಗ್ತಾರೆ, ಅಲ್ಲೊಂದು ಲಾಡ್ಜ್ ಮಾಡ್ಕೊಂಡು ಲಾಡ್ಜಲ್ಲಿ ಇರ್ತಾರೆ. ಸರಿ ಮಾರನೇ ದಿನ ಆಯ್ತು. ತಿರ್ಗಾ ಅಲ್ಲಿ ಬಂದು ಕೇಳಿದ್ರು. ನೋಡಿದ್ರೆ ಆ ಆಂಟಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಅದೇ ಅಮ್ಮ ಅವ್ರ ಜೊತೆ ಇರೋ ಫ್ರೆಂಡಿನು, ಅಲೋ ಮೇಡಮ್ ಅವರೇ ನೀವೇನ್ ಹೇಳ್ತಾ ಇದೀರಾ? ನಿನ್ನೆ ನೈಟ್ ನಾನು ಕೇಳಿದಾನೆ ಕಳಿಸ್ಕೊಟ್ಬಿಡಿ ಅವ್ರನ್ನ ಅನ್ಬಿಟ್ಟು, ನೀವು ಬೆಳಗ್ಗೆ ಬಾ ಹಂಗೆ ಅಂತ ಹೇಳ್ಬಿಟ್ಟು ಇವಾಗ ಅವ್ರು ಇಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ? ಅವ್ರ ಮಕ್ಕಳು ಅಷ್ಟು ದೂರದಿಂದ ಬಂದವ್ರೆ, ಸ್ವಲ್ಪ ನಿಮ್ಗೆ ಕರುಣೆ ಇಲ್ವಾ ಅಂತ ಅವ್ರ ಫ್ರೆಂಡ್ ಕೇಳ್ತಾವ್ರೆ. ಸರ್ ನಾವೇನ್ ಸರ್ ಮಾಡೋಣ? ತಿರ್ಗಾ ಪೊಲೀಸ್ ಅವ್ರು ಬಂದ್ರು. ಪೊಲೀಸ್ ಹತ್ರವ್ರು ಜಗಳ ಮಾಡ್ತಾವ್ರೆ. ಸರ್ ನಮ್ಮಮ್ಮ ಬೇಕೇ ಬೇಕು ನಮಗೆ ಅಂತ. ಯೋ ನಿಮ್ಮಮ್ಮನೇನು ಜೋಬಲ್ ಹಾಕೊಂಡಿದ್ದೀವಿ, ಹೋಗಯ್ಯ. ಅಮ್ಮನ್ನ ಸಾಕಕ್ಕೆ ಹೋಗ್ತಾ ಇಲ್ಲ ಅಂದ್ರೂ ಬಂದ್ಬಿಟ್ರಿವ ಕೇಳಕ್ಕೆ, ಹೋಗ್ರ ಹಿಡಿದು ಕೊಡ್ತೀವಿ ನಿಮ್ಮಮ್ಮನ್ನ ಅಂತ. ಅಲ್ಲಿ ಸ್ವಲ್ಪ ತಮ್ಮ ಅಳ್ತಾನೆ, ಸರ್ ನಮ್ಮಮ್ಮ ಪ್ಲೀಸ್ ಸರ್, ತುಂಬಾ ಒಳ್ಳೆಯವ್ರು ಸರ್, ಕಾಪಾಡ್ಕೊಡಿ ಅಂತ. ಓಕೆ ನೋಡ್ತೀವಿ ಹೋಗೋ. ಹಂಗೆ ನಡ್ಕೊಂಡು ಹೋಯ್ತಾ ಅವ್ರು ಸೀದಾ. ಅಣ್ಣ ಬೇರೆ ಹಿಂದೆನೆ ಬರ್ತಾವನೆ. ನೋಡಿದ್ರೆ ದಿಢೀರಂತ ಅಣ್ಣ ಹಿಂದ್ಗಡೆ ಇಲ್ಲ. ಇವರು ಸರ್ ನಮ್ಮ ಅಣ್ಣನೇ ಕಾಣಿಸಲ್ಲ ಸರ್. ಆ ಕಡೆ ಇಬ್ರು ಹುಡುಕ್ತಾವ್ರೆ. ನೋಡಿದ್ರೆ ಅಣ್ಣ ಅಲ್ಲಿ ಬಿಡಿ ಸೇತಾ ಅವನೇ ಭಾರತ ನಿಂತ್ಕೊಂಡು. ಆ ಮಿಲಿಟರಿ ಅಂಕಲ್ ಹೋಗ್ತಾರೆ, ಯೋ ನಿನ್ಗೆ ಸ್ವಲ್ಪನಾರು ಬುದ್ಧಿ ಇದೆಯಾ? ಇವಾಗ ಏನ್ ಟೆನ್ಷನ್ ಇದೀಯ ನಾವು? ಇವಾಗ ಇದೆಲ್ಲ ಬೇಕಾ ನಿನಗೆ? ಓಕೆ ನಡಿ ಅಂತೇಳಿ ಅಣ್ಣನು ಕುಡ್ಕೊಂಡು ಬರ್ತಾರೆ. ಈ ಕಡೆ ಎಲ್ಲಾರು ಪಾಪ ಕಣ್ಣೀರಾಗ್ತಾವ್ರೆ, ಅಮ್ಮ ಎಲ್ಲಿ ಹೋದ್ರು ಅಂತ. ಈ ಕಡೆ ಮನೆಯಿಂದ ಬೇರೆ ಫೋನ್ ಬಂದೈತೆ, ನಮ್ಮ ಮೀರವ್ರು ಅತ್ತೆ ಮಾಡಿದ್ದಾರೆ. ಅಪ್ಪ ನಿನ್ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲಲ್ಲ, ನಾರ್ಮಲ್ ಡೆಲಿವರಿ ಆಗಲ್ವಂತೆ ಕಣೋ, ಆಪರೇಷನ್ ಮಾಡಿ ತೆಗಿಬೇಕಂತೆ, ನೀನ್ ಬಂದ್ಬಿಡ್ತೀಯಾ? ಇದನ್ನ ಅಣ್ಣ ಹತ್ರ ಹೇಳ್ತಾನೆ, ಅಣ್ಣ ಈ ತರ ನಂಗೆ ಮಗು ಹುಡ್ತಾ ಇದೆ ಕಣೋ, ನಾನು ಹೋಗ್ಬೇಕು ಅಂತ. ಏಯ್ ನೀನ್ವಾಗ ನಾನು ಬೇಕಾದ್ರೆ ನಮ್ಮ ಅಮ್ಮನ ಕರ್ಕೊಂಡ್ಬರ್ತೀನಿ ಅಂತ ಅಣ್ಣ ಒಂಥರ ಮಾತಾಡ್ತಾನೆ. ಸರಿ ಅಂತೇಳಿ ಅವ್ರ ಹತ್ರ ಹೇಳ್ಬಿಟ್ಟು ಸೀದಾ ಇಬ್ರು ಹಂಗೆ ಟ್ರೈನಲ್ಲಿ ಹೋಯ್ತಾ ಅವ್ರೆ. ಅಲ್ಲಿ ಸೀನ್ ಕಟ್ ಆಯ್ತು. ಹಂಗೆ ಇಲ್ಲಿ ನೈಟಲ್ಲಿ ಆ ಹಾಸ್ಟೆಲ್ನ ತೋರಿಸ್ತಾರೆ. ಅಲ್ಲಿ ಯಾರೋ ಮೇಡಮ್ ಹೆಂಗ್ಸು ಜಗಳ ಮಾಡ್ದವ್ರು ನಿಂತ್ಕೊಂಡು. ಸರಿ ಅವರು ಪೊಲೀಸ್ ಅವ್ರನ್ನ ಕರ್ಸ್ಬಿಟ್ರು. ಫೈರ್ ಅವ್ರು ಬಂದವ್ರೆ ಅಮ್ಮನ ಹಿಡಿಯಕ್ಕೆ. ಹಂಗೆ ಆ ಕ್ರೈನಲ್ಲಿ ತಗೊಂಡ್ಬಂದು ಕೆಡ ಇಳಿಸಾರೆ ಗುರು. ನೋಡಿದ್ರೆ ಇದ್ದೇ ಗುರು ಆ ಅಮ್ಮ. ಹೋಯ್ತಾ ಇದ್ ಮಕ್ಕಳಿಗೆ ಪೊಲೀಸ್ ಅವರು ಫೋನ್ ಮಾಡಿದ್ರು, ಯೋ ಬನ್ರಯ್ಯ ನಿಮ್ಮಮ್ಮ ಸಿಕ್ಬಿಟ್ರು ಅಂತ. ಮಗ ಖುಷಿಗೆ ಹಂಗೆ ಬರ್ತಾವನೆ, ಎಂತಿನೂ ನೋಡಕ್ ಹೋಗದೆ. ಯಾರು? ಈ ಬೇಬಿ ಅಮ್ಮ. ಬನ್ನಿ ಬೇಬಿ ಅಮ್ಮನ ಕತೆನ ನೋಡ್ಕೊಂಬಂದ್ಬಿಡೋಣ. ಒಂದ್ ಹುಡುಗ ಓಡ್ ಬಂದ, ಅಣವ್ ಅಲ್ಲಿ ನೋಡಿ ನಿಮ್ಮಮ್ಮ ಎಲ್ಲಾರನ್ನೂ ಹಾಕ್ಬಿಟ್ಟು ಹೊರಡೆ ಬೀಗ ಹಾಕ್ಬಿಟ್ಟಿದ್ದಾರೆ, ಹೋಗ್ ಕಾಪಾಡ್ ಹೋಗೋಣ. ಇವನು ಹೋಗ್ತಾನೆ, ಹೋಗ್ ನೋಡಿದ್ರೆ ಎಲ್ಲರೂ ಓಡ ಹಾಕ್ಬಿಟ್ಟು ಅವ್ರ ಅಮ್ಮ ಬೀಗ ಹಾಕ್ಬಿಟ್ಟಿದ್ದಾರೆ. ಇವನು ಸೀದಾ ಮನೆಗೆ ಬರ್ತಾನೆ. ಅಮ್ಮನೂ ಬಂದ್ರು. ಅಮ್ಮ ಅವ್ರನ್ನೆಲ್ಲ ಯಾಕಮ್ಮ ಬೀಗ ಹಾಕ್ಬಿಟ್ಟೆ? ಅಲ್ಲೆಲ್ಲ ಬಡ್ಕೊಂತಾವ್ರೆ ಗೊತ್ತಾ? ಇಲ್ಲಪ್ಪ ನಾನೇನು ಮಾಡಿಲ್ವಲ್ಲ, ನನಗೇನು ಗೊತ್ತಿಲ್ಲ ಕಣೋ. ಲೋ ಒಂದ್ 20 ರೂಪಾಯಿ ಕೊಡೋ, ಟೀ ಕುಡ್ಕೊಂಡ್ಬರ್ತೀನಿ. ಅಮ್ಮ ಟೀ ಮನೇಲೆ ಮಾಡಕ್ ಹೇಳ್ತೀರಮ್ಮ? ಅಯ್ಯೋ ಬೇಡಪ್ಪ, ನನ್ನ ಹೆಂಡತಿ ತುಂಬಾ ಕೇವಲವಾಗಿ ಮಾಡ್ತಾಳೆ, ನನಗೆ ತಲೆ ತಿರುಗ್ತದೆ, ಒಂದು 20 ರೂಪಾಯಿ ಕೊಡು ಸ್ವಾಮಿ, ಅಲ್ಲ ಕುಡ್ಕೊಂಡ್ಬಿಡ್ತೀನಿ ನಾನು. ಸರಿ 20 ರೂಪಾಯಿ ಕೊಡ್ತಾನೆ. ಅವರು ಟೀ ಕುಡಿತಾರೆ. ಹಂಗೆ ರೂಮ್ ಹತ್ರ ಬರ್ತಾರೆ. ನೋಡಲ್ಲ ಒಂದು ಉಂಗುರ ಇದೆ. ಆ ಉಂಗುರನ ಸೀರೆಲ್ಲ ಕಟ್ಕೊಂಡು ಹಂಗೆ ಬರ್ತಾವ್ರೆ. ಒಂದ್ ಮುತ್ಕಿ ಅಲ್ಲಿ ಅಳ್ತಾ ಇದೆ ಹೂವ ಮಾರೋರು. ಹೋಗ್ಬಿಟ್ಟು ಏನಮ್ಮ ಕಷ್ಟ, ತಗೋ ಈ ಉಂಗುರ ಇಟ್ಕೋ ಅಂತೇಳಿ ಆ ಉಂಗುರ ಅವ್ರ ಹತ್ರ ಬಿಚ್ಚಿ ಕೊಟ್ಬಿಡ್ತಾರೆ. ರೋಡಲ್ಲಿ ಹೋಗ್ತಾರೆ. ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಲ್ಲ, ಅಲ್ಲಿ ಇಲ್ಲಿ ಪೋಸ್ಟರು
ಎಲ್ಲ ಮನೆ ಬೀಗ ಹಾಕ್ಬಿಡೋದು, ಈ ತರ ತುಂಬಾ ಟಾರ್ಚರ್ ಮಾಡ್ತಾ ಇದೆ ಬೇಬಿ ಅಮ್ಮ. ಹಂಗೆ ಅಲ್ಲಿ ಮಗನ್ ತೋರಿಸ್ತಾರೆ. ಮಗ ಸ್ಕೂಲ್ ಗಾಡಿ ಓಡಿಸ್ತಾನೆ, ಒಂದ್ ಮಗುನ ಡ್ರಾಪ್ ಮಾಡ್ಬಿಟ್ಟು ಬರ್ತಾನೆ. ಇನ್ನೊಂದ್ ಮಗು ಗಾಡಿಯಲ್ಲಿ ಕುಂತಿರುತ್ತೆ. ಬಂದ್ ನೋಡಿದ್ರೆ ಆ ಮಗು ಇಲ್ಲ. ಆ ಮಗು ಅಪ್ಪ ಅಮ್ಮ ಬಂದ್ಬಿಟ್ಟು ಇವನ್ಗೆ ಹೊಡಿತಾ ಬಿದ್ದವ್ರೆ. ನೋಡಿದ್ರೆ ಬೇಬಿ ಅಮ್ಮ ಕರ್ಕೊಂಡವ್ರ ಆ ಮಗುನ ಕರ್ಕೊಂಡೋಗಿ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಬರ್ತಾವ್ರೆ. ಸರಿ ಮನೆಗ್ ಬಂದ ಅಮ್ಮನ ಹತ್ರ ಜಗಳ ಮಾಡ್ತಾವನೆ. ಅಮ್ಮ ಯಾಕಮ್ಮ ಹಿಂಗ್ ಮಾಡ್ತೀಯಾ? ಇಲ್ಲ ಕಣೋ ಮಗನೇ, ಆ ಮಗು ನೋಡಕ್ಕೆ ತುಂಬಾ ಚೆನ್ನಾಗಿದ್ಲು, ಅದಕ್ಕೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸ್ದೆ, ಇವಾಗ ಏನಾಯ್ತು ಇವಾಗ? ಸರಿ ಸರಿ ಅಮ್ಮ ಅಂತೇಳಿ ಬೈದ್ ಬಿಡ್ತಾನ ಅಮ್ಮನಿಗೆ. ತಿರ್ಗಾ ಅಮ್ಮ ಮಾರನೇ ದಿನ ಸುಮ್ಮನೆ ಇಲ್ಲ. ಅದೇ ತರ ಲೆಟ್ರು, ಪೋಸ್ಟ್ ಆಫೀಸು, ಈ ತರ ಸುಮ್ಮನೆ ಜಗಳ ತಗೊಂಡ್ ಕೊಡ್ತಾರೆ. ಹಂಗೆ ಒಂದಿನ ನೈಟ್ ನಡ್ಕೊಂಡ್ ಬರ್ತಾ ಇರ್ತಾರೆ. ಪೊಲೀಸರು ಪಾಪ ಫುಲ್ಲು ರೆಸ್ಟ್ ತಗೊಳಕ್ಕೆ ಮಲ್ಕೊಂಡಿದ್ದಾರೆ. ಬಂದ್ಬಿಟ್ಟು ಯೋ ಏನಯ್ಯ ಮಲ್ಕೊಂಡಿದ್ಯಾ? ಅದಕ್ಕೆ ಅಲ್ಲೆಲ್ಲಿ ಕೊಲೆ ಗಿಲ್ಲೆಲ್ಲ ಆಗ್ತಾ ಇರೋದು, ಎದೊಳಯ್ಯ ಮೇಲೆ ಅಂತ ಪೊಲೀಸ್ ಅವರಿಗೆ ಬೈದಾಕ್ಬಿಡ್ತಾರೆ. ಪೊಲೀಸ್ ಅವರು ಫುಲ್ ಟೆನ್ಷನ್. ಮಾ ನಿಮ್ ಮಗನ್ ನಂಬರ್ ಕೊಡ್ತೀಯಾ? ಮಗನ್ ನಂಬರ್ ಕೊಟ್ಬಿಟ್ಟು ಅಮ್ಮ ಅಲ್ಲಿಂದ ಎಸ್ಕೇಪ್. ಮಗನು ಬರ್ತಾನೆ. ಸರಿ ಒಂದು ಲೇಡೀಸ್ ಇದ್ರು ನೋಡ್ರ ಅಮ್ಮ ವಯಸ್ಸಾಗಿರೋರು. ಯಾಕಪ್ಪ? ಇಲ್ಲ ಸರ್ ನಮ್ಮ ಅಮ್ಮನೆಯವರು. ಹೌದಾ, ಬಾ ಮಗನೆ ಅಂತೇಳಿ ದೊಣ್ಣೆ ತಗೊಂಡು ಹೊಡೆದಾ ಹಾಕ್ಬಿಡ್ತಾರೆ ಪೊಲೀಸ್ ಅವರನ್ನ. ಸರಿ ಒಂದು ಪೋಸ್ಟ್ ಆಫೀಸ್ ಇಂದ ಮಗನಿಗೆ ಫೋನ್ ಬಂತು. ಮಗನು ಹೋಗಿ ನೋಡ್ದ. ಪೋಸ್ಟ್ ಮ್ಯಾನ್ ಹೇಳ್ತಾವ್ರೆ, ಸರ್ ಇಲ್ಲಿ ನೋಡಿ ಸರ್ ನಿಮ್ಮಮ್ಮ ಎಷ್ಟು ಟಾರ್ಚರ್ ಮಾಡ್ತಾರೆ, ಎಲ್ಲ ಲೆಟರ್ಗಳೆಲ್ಲ ತಗೊಂಡ್ಬಂದು ಬ್ಯಾಗಲ್ಲಿ ಇಟ್ಕೊಂಡು ನಂದು ಅಂತವ್ರೆ. ಏನೋ ಈ ಊರವ್ರು ಅಂದ್ಬಿಟ್ಟು ನಾನು ಸುಮ್ಮನೆ ದಿನಾರೆ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಏನಯ್ಯ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀಯ ಅಂತ ಅಮ್ಮ ಸ್ವಲ್ಪ ಎಗಿರ್ತಾರೆ. ಮಗ ಈ ಕಡೆ ತಳ್ಬಿಡ್ತಾನೆ ಅಮ್ಮನ್ನ. ಯಾಕೋ ಮಗನೇ ಅಮ್ಮ ನೋಡಿದ್ಯಾ ಅಂತ ಅಮ್ಮ ಕೇಳ್ತಾವ್ರೆ. ಇವನು ತಲೆ ಮೇಲೆ ಹೊಡೆದ್ಬಿಟ್ಟು ಹೋಗಿಲ್ಲ ನಾ ಸತ್ತೋಗ್ಬಿಡೆ ಅಂತ ಹೇಳ್ತಾನೆ. ಅಮ್ಮ ಒಂಥರ ಫೀಲಿಂಗ್ ಆಗೋಗ್ತಾರೆ. ಹಂಗೇನೆ ಅವ್ರ ಮನಸ್ಸೇ ಒಂಥರ ಚೂರಾಗೋಯ್ತು. ಹಂಗೆ ಮನೆಗೆ ಬಂದ ಮಗ, ಅಯ್ಯೋ ಅಮ್ಮನಿಗೆ ಏನಾಯ್ತೋ ಗೊತ್ತಿರೋಲ್ಲ ಅಂತೇಳಿ ಮನೇಲಿ ತಲೆ ಮೇಲೆ ಕೈಕೊಂಡು ಯೋಚನೆ ಮಾಡ್ತಾವನೆ. ಆಚ ಕಡೆ ಒಂದು ಸೌಂಡ್ ಬಂತು. ನೋಡಿದ್ರೆ ಅಮ್ಮ, ಮಗನೇ ಊಟ ಹಾಕೋ, ಅಮ್ಮನಿಗೆ ತುಂಬಾ ಹೊಟ್ಟೆಸಿ ಅಂತ ಕೇಳ್ತಾವ್ರೆ. ಅಮ್ಮ ಬಾಮ್ಮ ನೀನಮ್ಮ ಹಿಂಗ್ ಕೇಳ್ತೀಯ ಅಂತೇಳಿ ಅಮ್ಮನ್ನ ಮನೆ ಒಡೆ ಕುಂಡ್ರಿಸಿ ಊಟ ಹಾಕ್ತಾವನೆ. ಅಮ್ಮ ಊಟ ಕಲ್ಸ್ಬಿಟ್ಟು ಅವನಿಗೆ ತಿನ್ನಿಸ್ತಾವ್ರೆ. ತಗೊಳ ಮಗನೆ ತಿನ್ನು ಅಂತ. ಅಮ್ಮ ಹಂಗೆ ಕಣ್ಣಲ್ಲಿ ನೀರ್ ಹಾಕ್ತಾರ. ಗುರು ತಿನ್ನು ಮಗನೆ, ಅಮ್ಮ ನಿನ್ಗೆ ಹೊಡೆದ್ನಾ? ನೀನ್ ತರೇನ ನನ್ಗೆ ಹೊಡೆದೆ? ನಾನು ನಿನ್ಗೆ ಹೊಡೆದೇ ಇಲ್ವಲ್ಲ ನಿನಗೆ ಅಂತ ಅಮ್ಮ ಕೊಡು ಅಂತ ಹೇಳ್ತಾರೆ. ಮಗನು, ಅಮ್ಮ ಯಾಕಮ್ಮ ಈ ಪಾಪ ಅಲ್ಲ ನನ್ನ ಕೈಯಲ್ಲಿ ಮಾಡಿಸ್ತೀಯ ಅಂತ ಅವನು ಹತ್ಕೋತಾನೆ. ಮಾರನೇ ದಿನ ಅಮ್ಮ ಫುಲ್ಲು ಸೈಲೆಂಟ್ ಆಗೋದ್ರು. ಹಂಗೆ ಯೋಚನೆ ಮಾಡ್ತಾ ಕುಂತವ್ರೆ. ಮಾರನೇ ದಿನ ಮನೆಯಲ್ಲಿ ಮೀಟಿಂಗು. ಅಮ್ಮನ್ನ ಯಾರು ನೋಡ್ಕೋತಾರೆ ಅನ್ಬಿಟ್ಟು. ಯಾಕಂದ್ರೆ ಅಮ್ಮ ತುಂಬಾ ಎಲ್ಲರಿಗೂ ಟಾರ್ಚರ್ ಮಾಡ್ತಾವ್ರಲ್ಲ, ಅದಕ್ಕಾಗಿ ಅಮ್ಮನ್ನ ಆಶ್ರಮಕ್ಕೆ ಹಾಕ್ಬಿಡೋಣ ಅಂತ ಎಲ್ಲರೂ ಪ್ಲಾನ್ ಮಾಡ್ತಾವ್ರೆ. ಸರಿ ಎಲ್ಲರೂ ಡಿಸೈಡ್ ಮಾಡಿದ್ರು ಅಮ್ಮನ ಒಂದು ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸೋಣ ಅಂತ. ಸೀದಾ ಹೋದ್ರು. ಡಾಕ್ಟರ್ ಹತ್ರ ಕುತ್ಕೊಂಡು ಮಾತಾಡ್ತಾವ್ರೆ. ಡಾಕ್ಟರ್ ಕೇಳ್ತಾವ್ರೆ, ಮೇಡಮ್ ಅವ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು? ದೃಷ್ಟಿ ಆಗ್ಬಿಡುತ್ತೆ, 5 ಜನ ಮಕ್ಕಳು ಅಂತ ಅಮ್ಮ ಸೂಪರ್ ಆಗಿ ಮಾತಾಡ್ತಾವ್ರೆ. ನಿಮ್ ಯಜಮಾನ್ರು ತೀರೋಗ್ಬಿಟ್ರು ಅಂತ ಅಮ್ಮ ಹೇಳ್ತಾವ್ರೆ. ಡಾಕ್ಟರ್ ಹೆಂಗ್ ತೀರೋದ್ರು ಅಂತ ಹೇಳಿದ ತಕ್ಷಣ ಅಮ್ಮ ರೈಸ್ ಆಗೋದ್ರು. ಏಯ್ ಅದೆಲ್ಲ ನಿನಗೆ ಯಾಕೆ? ತೀರೋಗ್ಬಿಟ್ರು ಅಷ್ಟೇ, ನಾನು ಹೆಂಗ್ ತೀರೋದ್ರು ಅಂತ ಹೇಳ್ಬಿಟ್ರೆ ನನ್ನ ಗಂಡನ ವಾಪಸ್ ತಗೊಂಡ್ ಕೊಡ್ತೀಯಾ? ಅದೆಲ್ಲ ನೀನೇನು ಕೇಳ್ತೀಯಾ? ಅದೆಲ್ಲ ನಿನಗೆ ಯಾಕೆ ಅಂತ ಮಕ್ಕಳ ಹತ್ರ ಹೇಳ್ತಾವ್ರೆ. ಇವಳು ಯಾರ ಮೆಂಟ್ಲ್ ಇದ್ದಂಗೆ ಅವಳೆ ಕಣೋ, ಇವಳ ಹತ್ರ ಯಾಕೆ ನಂಗೆ ಕರ್ಕೊಂಡ್ ಬಂದಿದ್ದೀರಾ ಅಂತ. ಅಮ್ಮಮ್ಮ ಓಕೆ ಕುತ್ಕೊಮ್ಮ. ಸರಿ ಡಾಕ್ಟರ್ ಹೇಳಿದ್ರು ಆಚೆ ಕುತ್ಕೊಳ್ಳೋಕೆ ಹೇಳಿ ಅವ್ರನ್ನ ಅಂತ. ಮಕ್ಕಳ ಹತ್ರ ಕೇಳ್ತಾವ್ರೆ, ಏನಾಯ್ತು ಅಮ್ಮನಿಗೆ? ಇಲ್ಲ ಮೇಡಮ್ ಮನೆ ಮಾರ್ಬಿಟ್ವಿ, ಅದು ಅಮ್ಮನಿಗೆ ತುಂಬಾ ಇಷ್ಟವಾಗಿರೋ ಮನೆ ಸಂಪಾದನೆ ಮಾಡಿದ್ದು, ಅದಕ್ಕೆ ಮತ್ತೆ ಇವನ್ ಬೇರೆ ಅಮ್ಮ ಇಷ್ಟ ಆಗದಿರೋ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದ. ಇದೆಲ್ಲ ಅವ್ರ ಮನಸ್ಸಲ್ಲಿ ಹೋಗಿ ಸ್ವಲ್ಪ ಹಂಗಾಯ್ತು ಮೇಡಮ್ ಅವ್ರಿಗೆ. ಅವಾಗಿಂದ ಹಿಂಗೆ ಅವರೇ ಮೇಡಮ್. ಓಕೆ ನಾನು ಮಾತ್ರೆ ಬರ್ಕೊಡ್ತೀನಿ, ಅದನ್ನ ಕೊಡಿ ಸರೋಗುತ್ತೆ ಅಂತೇಳಿ ಅಮ್ಮ ಒಂದ್ 2 ದಿನ ಅವ್ರು ಇಲ್ಲೇ ಇರ್ಲಿ ಅಂತ ಡಾಕ್ಟರ್ ಅಮ್ಮ ಹೇಳ್ತಾರೆ. ಇವರು ಆಚೆ ಬಂದು ಅಮ್ಮನ ಹತ್ರ ಕೇಳ್ತಾವ್ರೆ, ಅಮ್ಮ ಒಂದ್ 2 ದಿವಸ ಅಂತ ಇಲ್ಲೇ ಇರು. ಇಲ್ಲಪ್ಪ ನಾನಿರಲ್ಲ, ಇಲ್ಲಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ, ಕರ್ಕೊಂಡು ಹೋಗೋಣ ಪ್ಲೀಸ್ ಅಮ್ಮ, ಹೇಳಿ ಅರ್ಥ ಮಾಡ್ಕೋ, ನನ್ ಮುದ್ದು ಅಮ್ಮ ಅಲ್ವಾ ಅಂತ ಮಕ್ಕಳು ಸ್ವಲ್ಪ ನೈಸ್ ಆಗಿ ಮಾಡಿದ ತಕ್ಷಣ, ಸರಿ ಕಣ್ರೋ ನೀವು ಇರಂಗಿರ ಇಡ್ತೀನಿ, ಓಕೆ ಅಮ್ಮ ನಾವ್ ಇಡ್ತೀವಿ ಬಿಡು ಅಂತೇಳಿ ಅಮ್ಮನ ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅಮ್ಮ ಈ ಮಕ್ಕಳಿಗೆ ಅಮ್ಮ ಆಗಿಲ್ಲ, ಅವರು ಇಡೀ ಹಾಸ್ಪಿಟಲ್ ಇರೋ ಮೆಂಟ್ಲ ಹತ್ರ ಎಲ್ಲ ಅಮ್ಮ ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲಾರು ನಗಿಸ್ತಾರೆ, ಎಲ್ಲಾರು ಕೆಲಸ ಮಾಡಿಸ್ತಾರೆ, ಎಲ್ಲರಿಗೂ ಸೇವೆ ಮಾಡ್ತಾರೆ, ಎಲ್ಲಾರನು ಅಷ್ಟೊಂದು ಖುಷಿಯಾಗಿ ಇಟ್ಕೊಂತಾರೆ. ಅವರು ಆಚೆ ಆಯ ನಿಂತಿದ್ದಾರೆ, ಅವ್ರ ಹತ್ರ ಇರೋ ಅಷ್ಟು ಕಾಸನ್ನು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಸರಿ ಮಾರನೇ ದಿನ ಮಕ್ಕಳು ಕರ್ಕೊಂಡು ಹೋಗಿ ಬಂದವ್ರೆ. ಹಿಂದ್ಗಡೆ ಹುಚ್ಚಿ ಡಮಾರ್ ಅಂತ ಹೊಡೆದ್ಬಿಡೋದು ಆ ಪ್ಲೇಟ್ನ. ಏಯ್ ಯಾರಮ್ಮ ಅವರು? ನಮ್ಮಮ್ಮ ಕಣ ಅವರು, ಅವ್ರನ್ನ ಇಲ್ಲಿಂದ ಕರ್ಕೊಂಡೋದಿ ಅನ್ಕೋ, ನನ್ನ ಮಗನೇ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಮಕ್ಕಳಿಗೆ ಇಬ್ರು ಮುಂದೆ ಹುಚ್ಚಿ ಆವಾಜ್ ಆಗ್ತಾವಳೆ. ಅದಕ್ಕಮ್ಮ, ಮಗಳೇ ನಿನ್ಬಿಟ್ಟು ಹೋಗಲ್ಲ ಕಣೆ, ನೀನು ನನ್ನ ಮಗಳಿದ್ದಂಗೆನೆ, ನೀನೇನೇ ಏನೋ ಅನ್ಕೊಂಬೇಡ, ನಿನ್ಬಿಟ್ಟು ಅಮ್ಮ ಎಲ್ಲೂ ಹೋಗಲ್ಲ, ಕೂಲಾಗಿರೋ ಅಂತ ಹುಚ್ಚಿನ ಅಮ್ಮ ಸಮಾಧಾನ ಮಾಡ್ತಾವ್ರೆ. ಸರಿ ತಿರ್ಗಾ ಮಗ ಬಂದ, ಅಮ್ಮ ನಾಳೆ ಹಬ್ಬಮ್ಮ. ಏನೋ ಹಬ್ಬ ನನಗೆ ಗೊತ್ತೇ ಇಲ್ವಲ್ಲೋ, ನಡಿಯಪ್ಪ ಮನೇಲಿ ಬೇಜಾನ್ ಕೆಲಸ ಇದೆ, ಪೂಜೆ ಮಾಡ್ಬೇಕಣೋ, ನಿಮ್ಗೆಲ್ಲ ಹೊಸ ಬಟ್ಟೆ ತಗೊಂಬಂದಿದ್ದೀನಿ ಅದನ್ನ ಹಾಕೊಳ್ರಿ ಅಂತ ಹೇಳ್ತಾವ್ರೆ. ಬಟ್ ಮಗ ಇಲ್ಲಮ್ಮ 2 ದಿವಸ ಇಲ್ಲೇ ಇರ್ಬೇಕು ನೀವು. ಏಯ್ ಅದೆಲ್ಲ ಆಗಲ್ಲ ಬಾರೋ ಅಂತ ಹಂಗೆ ಎಲ್ಲಾರು ತಳ್ಕೊಂಡು ಅಮ್ಮ ಆಚೆ ಬರ್ತಾವ್ರೆ. ಬಟ್ ಅಲ್ಲಿರೋ ಡಾಕ್ಟರ್ ಅಲ್ಲ, ಯೋ ಗೇಟ್ ಮುಚ್ಚಯ್ಯ ಅಂತೇಳಿ ಮಗನ ಆಚೆ ತಳ್ಬಿಟ್ಟು ಅಮ್ಮನ ಒಡನೆ ಇಕ್ಕೊಂಡ್ಬಿಡ್ತಾರೆ. ಮಗನು ಈ ಕಡೆ ಬಂದ್ಬಿಟ್ಟು ಅಳ್ತಾವನೆ. ನೈಟ್ ಆಯ್ತು, ಅಮ್ಮ ಹಂಗೆ ಮಲಗವ್ರೆ. ಡಾಕ್ಟರ್ ಬಂದ್ರು, ಅಮ್ಮನಿಗೆ ನಿದ್ದೆ ಮಾತ್ರ ಹಾಕಿದೀವಿ, ಹೋಗಪ್ಪ ಏನ್ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಾವ್ರೆ. ಓಕೆ ಮಗನ ಈ ಕಡೆ ಕಿಟಕಿ ನಿಂತ್ಕೊಂಡವನೆ. ಎಂತಿ ಫೋನ್ ಮಾಡಿದ್ದಾರೆ, ರೀ ನನಗೊಂಥರ ಆಗ್ತಿದೆ ಹೊಟ್ಟೆ, ಬರ್ತೀರಾ? ಓಕೆ ಅಮ್ಮ ಬರ್ತೀರಾ ಅಂದ್ಬಿಟ್ಟು ಆಯ ಹತ್ರ ಬಂದ್ಬಿಟ್ಟು, ಸ್ವಲ್ಪ ಆಯಮ್ಮ ಸ್ವಲ್ಪ ನೋಡ್ಕೊಳ್ಳಿ ಅಮ್ಮನ್ನ, ನಾನು ಬಂದ್ಬಿಡ್ತೀನಿ ಬೆಳಗ್ಗೆ. ಓಕೆನಪ್ಪ ಹೋಗ್ಬಾ ಅಂತೇಳಿ ಅವನ್ನ ಕಳಿಸ್ತಾರೆ. ಹಂಗೆ ಇಲ್ಲಿ ಅಮ್ಮನ್ ತೋರಿಸಿದ್ರು. ಅಮ್ಮ ಕತ್ಲಲ್ಲಿ ಎದ್ದಿ ಹಂಗೆ ಬಂದವ್ರ ಆಚ ಕಡೆ, ಲೇ ಮಗನೇ ಎಲ್ಲಿದ್ಯೋ ಮಗನೇ, ನನ್ ಬಿಟ್ಟೆಲ್ಲೋದು ಅಂತ. ಅಲ್ಲಿ ಸೆಕ್ಯೂರಿಟಿ ಬೇರೆ, ಏಯ್ ಹೋಗ್ ಹೊರಗಡೆ, ನಿಮ್ ಮಕ್ಕಳೆಲ್ಲ ನೀನ್ ಬೇಡ ಅಂತ ಉಗಿದ್ಬಿಟ್ರು, ಹೋಗ ಆಚೆ ಅಂತೇಳಿ ಒಳಗಡೆ ಕಳಿಸ್ಬಿಡ್ತಾನೆ. ಅಮ್ಮ ಹಂಗೆ ಗೊಳೋ ಅಂತ ಹತ್ಕೊಂತಾರೆ. ಏನೋ ನನ್ ಬಿಟ್ಟು ಉಂಟಾರ ನನ್ನ ಮಕ್ಕಳು ನನ್ನ ಬೇಡ ಅನ್ಬಿಟ್ರ ಅಂತೇಳಿ ಹಂಗೆ ಅವ್ರಿಗೆ ಮನಸ್ಸೇ ಒಡೆದೋಗಿ ಅಳ್ತಾವ್ರೆ ಗುರು ಅವರು. ಅಮ್ಮ ಹಂಗೆ ನೆನ್ಸ್ಕೊಂತವ್ರೆ, ಈ ನನ್ನ ಮಕ್ಕಳನ್ನ ಹೆಂಗೆಲ್ಲ ಸಾಕದ್
ಹೋಯ್ತನಪ್ಪ ನಾನು ಅಂತ. ಮಾರನೇ ದಿನ ಆಯ್ತು, ಅಮ್ಮ ಹಂಗೆ ಆ ಬಿಸ್ಲಲ್ಲಿ ಎದ್ದಿ ಹೋಯ್ತವ್ರೆ ಸೀದಾ. ಹಿಂದ್ಗಡೆ ಬೇರೆ ಅಕ್ಕ ಓಡಿಸ್ಕೊಂಡ್ ಬರ್ತಾವ್ರೆ, ಅಮ್ಮ ನಿತ್ಕೊಳ್ಳಮ್ಮ ನನ್ ಕೆಲ ಓಡಕ್ ಆಗ್ತಾ ಇಲ್ಲ ಅನ್ಬಿಟ್ಟು. ಹಂಗೆ ಒಂದು ಟಿಫಿನ್ ಕ್ಯಾರೆಟ್ ಬೇರೆ ಬಿತ್ತು, ಅದ್ರಲ್ಲಿ ಪಾಯಸ ವಡೆ ತಗೊಂಡ್ಬಂದವ್ರೆ. ಯಾಕಂದ್ರೆ ಮೊನ್ನೆ ದೀಪಾವಳಿ ಆಯ್ತಲ್ವಾ, ಅದಕ್ಕಾಗಿ ಟಕ್ಕಂತ ಅಲ್ಲಿ ಮಗನ್ಗೆ ಫೋನ್ ಮಾಡ್ತಾರೆ, ಸಾರಿ ತಮ್ಮನ್ಗೆ ಫೋನ್ ಮಾಡ್ತಾರೆ. ತಮ್ಮನೂ ಬರ್ತಾನೆ, ಅಮ್ಮ ನಿತ್ಕೊಮ್ಮ ಯಾಕಮ್ಮ ಹಿಂಗ್ ಮಾಡ್ತಾ ಇದೀಯ ಅಂತ. ಅಮ್ಮ ಅಲ್ಲೊಂದು ಕಲ್ ತಗೊಂಡು ನನ್ನ ಮಗನೇ ಹೋಗ್ಬಿಡು, ಇಲ್ಲಿ ಬಂದ್ರೆ ಬುಲ್ಡೆ ಓಪನ್ ಮಾಡ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಇಬ್ರು ಹಂಗೆ ಸ್ಟಾಪ್ ಆಯ್ತಾರೆ. ಹಿಂಗೆ ಅಮ್ಮ ನಡ್ಕೊಂಡು ಆಸಾಮ್ ಗಂಟ ಹೋಗ್ಬಿಟ್ಟಿರೋದು. ಅವರು ಓಮ್ ಹತ್ರ ಬಂದ್ರು, ಅಮ್ಮ ಅಲ್ಲಿ ಬಂದ್ಬಿಟ್ರು. ಮಕ್ಕಳ ಬಂದ್ರಾನು, ಅಮ್ಮ ನೋಡ್ಕೊಂಡ್ ಬಂದ್ರೆ ಇಷ್ಟು ದೂರ, ಅಯ್ಯೋ ನನ್ ಮಕ್ಕಳ ಅಳ್ಬಾರ್ದಪ್ಪ ಅಂತೇಳಿ ಅಮ್ಮ ಇಬ್ಬರು ಮಕ್ಕಳಿಗೂ ಸಮಾಧಾನ ಮಾಡ್ತಾರೆ. ಮಕ್ಕಳು ಕೇಳ್ತಾರೆ, ಅಮ್ಮ ನೀನ್ ಹೆಂಗ್ ಬಂದ್ಬಿಟ್ಟೆ ಇಲ್ಲಿಗೆ? ಲೋ ಅವತ್ತು ಆಶ್ರಮ ಅಂತ ಬಂದಲ್ಲ, ಅದ್ಯಾವ್ದೋ ಬಸ್ ಅನ್ಬಿಟ್ಟು ಟ್ರೈನಲ್ಲಿ ಕುತ್ಕೊಂಡ್ಬಿಟ್ಟಿದೀನಿ ಕಣ, ನೆಕ್ಸ್ಟ್ ಸ್ಟಾಪ್ ಅಂತ ಹೇಳಿದೆ. ನನ್ ಮಗ ಬಂದ್ರೆ ಇಲ್ಲಿ ಇಳಿಸ್ಬಿಟ್ಟ ನನ್ನ ಆಸಾಮಲ್ಲಿ ಅಂತೇಳಿ ಅಲ್ಲಿರೋ ಮೆಂಟ್ಲ ಹತ್ರ ಇವರಪ್ಪ ನನ್ನ ಮಕ್ಕಳು ಅಂತ ಇಬ್ಬರನ್ನು ಇಂಟ್ರೊಡ್ಯೂಷನ್ ಮಾಡ್ಕೊಡ್ತಾವ್ರೆ. ತಿರ್ಗಾ ಅಣ್ಣ ತಮ್ಮ ಇಲ್ಲಿ ಮಲ್ಕೊಂಡ್ರು. ಇವರಿಬ್ರು ಮಾತಾಡೋದೇ ಇಲ್ವಲ್ವಾ, ಅದಕ್ಕಾಗಿ ಅಣ್ಣ ತಮ್ಮ ಇಬ್ರು ಮಾತಾಡಿ ನೈಟ್ ಎಲ್ಲ ಹತ್ಕೊಂಡು ಇಲ್ಲಿ ಸಮಾಧಾನ ಆಗ್ಬಿಟ್ಟ ಅವನು. ಮಾರನೇ ದಿನ ಅಣ್ಣನೇ ಬಂದು ಎಬ್ರಿಸ್ತಾನೆ, ಬರ ಹೋಗ ಅಮ್ಮನ್ ಕರ್ಕೊಂಬರೋಣ ಅಂತೇಳಿ ಎಲ್ಲಾರು ಕೋರ್ಟ್ಗೆ ಬಂದ್ರು. ಅಮ್ಮ ಇಲ್ಲಿ ಪಾನಿಪುರಿ ತಿನ್ಬೇಕು, ಸೌತೆಕಾಯಿ ತಿನ್ಬೇಕು ಅಂತ ಟಾರ್ಚರ್ ಮಾಡ್ತಾವ್ರೆ. ಅಲ್ಲೊಬ್ಬ ಯಾರೋ ಬಂದವನೇ, ಅವನೇನೋ ಪಾಪ ತಪ್ಪು ಮಾಡ್ಬಿಟ್ಟು ಬಂದವನೇ, ಅವನೂರು ರೇಗಿಸ್ತಾವ್ರೆ, ಬೋರ್ಡ್ ನನ್ನ ಮಗನೇ ಹಂಗೆ ಹಿಂಗಂತ. ಜಡ್ಜಪ್ಪ ಕರೆದ್ರು, ಸರ್ ಇವರೇ ನಮ್ಮ ನಿನ್ ಮಗ? ಹೌದೌದು ಸರ್. ಜಡ್ಜ್ಗೂ ಬಿಡ್ತಾರಲ್ಲ ಅವರು, ಯೋ ನನ್ನ ಮಕ್ಳಿಗೆ ಏನೋ ಕೇಳ್ತಾ ಇದೆಯಾ? ಅಲ್ಲೊಬ್ಬ ಬಂದ ನೋಡಯ್ಯ ಏನೋ ತಪ್ಪು ಮಾಡ್ಬಿಟ್ಟು ಅವನ್ನ ಗಲ್ಲಿಗೆ ಏರ್ಸಯ್ಯ, ಅವಾಗ ಮೆಚ್ಕೋತೀನಿ ನಾ ಜಡ್ಜ್ ಅಂತೇಳಿ ಜಡ್ಜಪ್ಪನ್ ರೇಗಿಸ್ತಾವ್ರೆ. ಜಡ್ಜಪ್ಪನಿಗೆ ಇವ್ರ ಭಾಷೆದ ಅರ್ಥ ಆಗಲ್ವಲ್ಲ, ಅವರು ಸೈಲೆಂಟ್ ಆಗಿ ನಿಂತವ್ರೆ. ಈ ಕಡೆ ಲಾಯರ್ ಬೇರೆ, ಯೋ ಸುಮ್ನಿರ ಕೇಳಯ್ಯ, ಯಾಕ ಹೆಂಗ್ ಮಾಡ್ತಾ ಇದೀರಾ ಅಂತ. ಸರಿ ಹಂಗೆ ಮಾಡಿ ಅಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಇವರಿಗೆ ಪರ್ಮಿಷನ್ ಲೆಟರ್ ಸಿಕ್ತು. ಆ ಕಾನ್ಸ್ಟೇಬಲ್ ಅಮ್ಮನ್ಗೆ ಹೇಳ್ಬಿಟ್ಟು ಸೀದಾ ಎಲ್ಲ ಹಂಗೆ ಹೋಗ್ತಾರೆ. ನೋಡ್ರೆ ಈ ಕಡೆ ಒಳಗಡೆ ಪೊಲೀಸವರೆಲ್ಲ ಡಬಟ ಅಂತ ಡೋರ್ ಹೊಡಿತಾವ್ರೆ. ಯಾಕಪ್ಪ ಅಂದ್ರೆ ಅಮ್ಮ ಡೋರ್ನ ಲಾಕ್ ಮಾಡಿದ್ದಾರೆ. ಅಲ್ಲೇ ಊರಲ್ಲಿ ಅನ್ಕೊಂಡ್ರೆ ಆಸಾಮಲ್ಲೂ ಬಿಟ್ಟಿಲ್ಲ ಅವ್ರ ತುಂಟಾಟ. ಎಲ್ಲಾರ್ಗು ಬಾಯ್ ಹೇಳ್ಬಿಟ್ಟು ಹಂಗೆ ಹೋದ್ರು. ನೋಡಿದ್ರೆ ಅದೇ ಇವ್ರಿಗೆ ಇಷ್ಟ ಹೆಲ್ಪ್ ಮಾಡ್ತಾ ಇರಲ್ಲ, ಅವ್ರ ಫ್ಯಾಮಿಲಿ ಬಂದವ್ರೆ. ಸರಿ ಅವ್ರ ಕೈಯಲ್ಲೆಲ್ಲ ಊಟ ಮಾಡ್ಕೊಂಡು ಪಾರ್ಕಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಅವ್ರ ಹತ್ರನ ಹೇಳ್ಬಿಟ್ಟು ಹೋಯ್ತಾರೆ. ಆಯಪ್ಪನ ಗೊಳು ಅಂತ ಹತ್ಕೊಂಡ್ಬಿಡ್ತಾನೆ. ಹತ್ಕೊಂಡು 3 ಜನನ ಟಾಟಾ ಮಾಡ್ದ. ಎಲ್ಲ ಸೀದಾ ಹೋದ್ರು. ಮನೆಗೆ ಹೋದ್ರು. ಹೀರೋಗ್ ಒಂದು ಮಗುನ ಆಯ್ತು. ಆ ಮಗುನ ಅಣ್ಣ ಅವ್ನ ತೊಡೆ ಮೇಲೆ ಮಲಗಿಸ್ಕೊಂಡು, ಓಕೆ ಹೆಸರಿಕರಪ್ಪ ಮಗುಗೆ ಅಂತ ಎಲ್ಲ ಹೇಳ್ತಾರೆ. ನಮ್ ಹೀರೋ ಬೇಬಿ ಅಂತ ಅವ್ರ ಅಮ್ಮನ ಹೆಸರೇ ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ಅಮ್ಮನ್ಗೆ ಅಷ್ಟೇ ಖುಷಿ. ಆಕ್ಚುಲಿ ಇವರೇ ಗುರು, ಆ ಬೇಬಿ ರಿಯಲ್ ಬೇಬಿ. ಆ ದೊಡ್ಡ ಮಗ ಚಿಕ್ಕ ಮಗ ಜೊತೆಲಿದ್ದ ಫ್ರೆಂಡ್ ಎಲ್ಲ ಅಲ್ಲಿ ತೋರ್ಸು. ನೋಡಿದ್ರ ಈ ಮೂವಿ ತುಂಬಾ ಚೆನ್ನಾಗಿದೆ. ಫ್ರೀ ಆಗಿದ್ರೆ ನೀವು ನೋಡಿ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್, ಥ್ಯಾಂಕ್ ಯು.